ಬಿಹಾರ ಚುನಾವಣೆಗೆ ಇಂದು ಇಂಡಿಯಾ ಮೈತ್ರಿಕೂಟದ ಟಿಕೆಟ್ ಘೋಷಣೆ ಬಹುತೇಕ ಫಿಕ್ಸ್ ಆಗಿದೆ. ಇದೆಲ್ಲವನ್ನ ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9ನಲ್ಲಿ. ಬಿಹಾರ ಚುನಾವಣೆಗೆ ಟಿಕೆಟ್ ಅಂತಿಮಗೊಳಿಸಲು ಇಂಡಿಯಾ ಮಹಾಗಠಬಂಧನ್ನಲ್ಲಿ ಕಸರತ್ತು ಮುಂದುವರೆದಿದೆ. ಸೀಟ್ ಹಂಚಿಕೆ ಬಗ್ಗೆ ಚರ್ಚಿಸಲು ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಖರ್ಗೆ ನೇತೃತ್ವದಲ್ಲಿ ಸಿಇಸಿ ಸಭೆ ನಡೆಯಿತು. ಹಿರಿಯ ನಾಯಕರು ಚರ್ಚಿಸಿದ್ದು, ರಾಹುಲ್ ಗಾಂಧಿ ವರ್ಚುವಲ್ ಆಗಿ ಚರ್ಚೆಯಲ್ಲಿ ಭಾಗವಹಿಸಿದ್ರು. ಬಿಹಾರದ ಉಸ್ತುವಾರಿ ಕೃಷ್ಣ ಅಲ್ಲಾ, ಕಾಂಗ್ರೆಸ್ ಮುಖ್ಯಸ್ಥ ರಾಜೇಶ್ ರಾಮ್ ಭಾಗವಹಿಸಿದ್ರು. ಸೋಮವಾರ ಹಿರಿಯ ಕಾಂಗ್ರೆಸ್ ನಾಯಕರು ಮತ್ತು ಆರ್ಜೆಡಿಯ ತೇಜಸ್ವಿ ಯಾದವ್ ನಡುವೆ ನಡೆದ ಕೊನೆ ಕ್ಷಣದ ಮಾತುಕತೆ ನಂತರ ನಿನ್ನೆ ಕೇಂದ್ರ ಚುನಾವಣಾ ಸಮಿತಿ ಸಭೆ ನಡೆಸಲಾಗಿದೆ. ದೆಹಲಿಯಲ್ಲಿ ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆ ಬಳಿಕ ಬಿಹಾರ ಕಾಂಗ್ರೆಸ್ ಸಿಎಲ್ಪಿ ನಾಯಕ ಶಕೀಲ್ ಅಹಮದ್ ಖಾನ್ ಪ್ರತಿಕ್ರಿಯಿಸಿದ್ರು. ನಾವು ಇಂದು ಪಾಟ್ನಾದಲ್ಲಿ ಆರ್ಜೆಡಿ ನಾಯಕರ ಜೊತೆ ಚರ್ಚಿಸಲಿದ್ದೇವೆ. ಚರ್ಚೆ ಬಹುತೇಕ ಮುಗಿದಿದೆ. ಪಾಟ್ನಾದಲ್ಲಿ ಮಹಾಗಠಬಂಧನ್ ನಾಯಕರ ನಡುವೆ ಚರ್ಚೆ ನಡೆಯಲಿದ್ದು, ಶೀಘ್ರದಲ್ಲೇ ಅಭ್ಯರ್ಥಿಗಳ ಹೆಸರುಗಳನ್ನ ಪ್ರಕಟಿಸಲಾಗುವುದು ಅಂತ ಹೇಳಿದ್ದಾರೆ. ಇಂದು ಇಂಡಿಯಾ ಮೈತ್ರಿಕೂಟದ ಪಟ್ಟಿ ಹೊರಬೀಳೋ ಸಾಧ್ಯತೆ ಇದೆ. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಸೀಟ್ ಹಂಚಿಕೆ ಬಳಿಕ ಅಸಮಾಧಾನ ಸ್ಫೋಟವಾಗಿತ್ತು. ಸೀಟ್ ಹಂಚಿಕೆಯಿಂದ ಸಿಡಿದೆದ್ದಿದ್ದ ಎಚ್ಎಎಂ, ಆರ್ಎಲ್ಎಂಗೆ ತಲಾ ಒಂದು ಕ್ಷೇತ್ರ ಹೆಚ್ಚುವರಿ ಹಂಚಲಾಗಿದೆ. ಒಂದು ಸೀಟ್ ಹೆಚ್ಚುವರಿಯಾಗಿ ನೀಡಿ ಬಿಜೆಪಿ ಅಸಮಾಧಾನದ ಕಿಚ್ಚು ತಣಿಸಿದೆ. ಈ ಹಿಂದೆ ಎಚ್ಎಎಂ, ಆರ್ಎಲ್ಎಂಗೆ ತಲಾ 6 ಕ್ಷೇತ್ರ ನೀಡಲಾಗಿತ್ತು. ಈಗ ಮಾಂಝಿಯವರ ಎಚ್ಎಎಂ ಪಕ್ಷಕ್ಕೆ 7 ಕ್ಷೇತ್ರ ಹಾಗೂ ಉಪೇಂದ್ರ ಕುಶ್ವಾಹಾ ಅವರ ರಾಷ್ಟ್ರೀಯ ಲೋಕ ಮೋರ್ಚಾಗೆ 7 ಕ್ಷೇತ್ರ ನೀಡಲಾಗಿದೆ. ಕಾರ್ಮಿಕರ ಭವಿಷ್ಯ ನಿಧಿ ಅಥವಾ ಇಪಿಎಫ್ ಕೋಟ್ಯಾಂತರ ಕಾರ್ಮಿಕರಿಗೆ ಹಣ ಉಳಿತಾಯ ಮಾರ್ಗವಾಗಿದೆ. ಹಣ ಆಪತ್ಕಾಲದಲ್ಲಿ ಕಾರ್ಮಿಕರಿಗೆ ಅನುಕೂಲ ಆಗ್ತಿತ್ತು. ವಿತ್ಡ್ರಾಗೆ ಹಲವು ನಿಯಮಗಳು ಅಡ್ಡಿಯಾಗಿದ್ವು. ಇದಕ್ಕೆ ಇತಿಶ್ರೀ ಹಾಡಿರುವ ಇಪಿಎಫ್ಒ ಕೆಲ ಬದಲಾವಣೆಗಳನ್ನ ತಂದಿದೆ. ಇಪಿಎಫ್ಒ 3.2 ಅಂತಲೇ ಕರೆಯಲಾಗುತ್ತಿರೋ ಹೊಸ ನೀತಿಯಿಂದ 100% ಪಿಎಫ್ ಬಾಕಿ ಹಿಂಪಡೆಯಲು ಅವಕಾಶವನ್ನ ಕಲ್ಪಿಸಲಿದೆ. ಈ ಹಿಂದಿನ 13 ಪ್ರತ್ಯೇಕ ನಿಯಮಗಳನ್ನ ಒಗ್ಗೂಡಿಸಿ ಈಗ 3 ವರ್ಗಗಳ ಅಡಿಯಲ್ಲಿ ಹಣ ಹಿಂತೆಗೆತಕ್ಕೆ ಅವಕಾಶ ಕಲ್ಪಿಸಲಾಗಿದೆ.